ಹೆಲ್ತ್ ಡಿಪಾರ್ಟ್ಮೆಂಟ್ ಅನ್ನು ಕೂಡ ಕಂಪ್ಲೀಟ್ ಆಗಿ ಡಿಜಿಟಲೈಸೇಷನ್ ಮಾಡಬೇಕೆಂಬ ಆ ಒಂದು ಯೋಜನೆ ಏನಿದೆ ಅದನ್ನು ಸಂಪೂರ್ಣವಾಗಿ ನಾವು ಅನುಷ್ಠಾನ ಮಾಡ್ತಾ ಇದ್ದೇವೆ. ಪತ್ರಿಕಾಗೋಷ್ಠಿಗೆ ನಿಮ್ಮೆಲ್ಲ ಸ್ವಾಗತಿಸ್ತಾ ನಮ್ಮ ಜೊತೆಯಲ್ಲಿ ಕರ್ನಾಟಕ ಗೇರಬ್ ನಿಗಮ ಅಧ್ಯಕ್ಷ ಅಂತ ಮೊಹಮ್ಮದ್ ಗಟೀರ್ ಅವರು, ಅಲ್ಪಸಂಖ್ಯಾತರ ಅಧ್ಯಕ್ಷ ಅಂತ ಸೌಲ್ ಹಮೀದ್ ಅವರು, ಕರ್ನಾಟಕ ರಾಜ್ಯ ಕಾಂಗ್ರೆಸ್ನ ಕಾರ್ಯದರ್ಶಿ ಆಗಿರುವಂಥ MS ಮೊಹಮ್ಮದ್ ಅವರು, ಅದೇ ರೀತಿ ನಮ್ಮ ಮಾಜಿ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಮತ್ತು ನಮ್ಮ ಪಂಚಾಯತ್ ರಾಜ್ಯದ ಜಿಲ್ಲಾಧ್ಯಕ್ಷರಾಗಿರುವಂಥ ಸುಭಾಷ್ ಶೆಟ್ಟಿರವರು, ಅದೇ ನಮ್ಮ ಲೇಬರ್ ಸೆಲ್ನ ಜಿಲ್ಲಾಧ್ಯಕ್ಷ ಅಂತ ಅಬ್ಬಾಸ್ ಅಲಿರವರು, ಇನ್ನಿತ್ತೆಲ್ಲ ಫುಲ್ಲ ನಮ್ಮ ಮಹಿಳಾ ಅಧ್ಯಕ್ಷ ಅಂತ ಅಪ್ಪಿಯಕ್ಕನವರು, ವೃಂದ ಪೂಜಾರಿ ಅವರು, ಇಂತೆಲ್ಲ ಮುಖಂಡರಿದ್ದಾರೆ. ಎಲ್ಲ ಕೂತ್ಕೊಳ್ಳಿ ಲ್ಯಾನ್ಸಿ ಮಾಜಿ ಮೇಲೆ ಕುಲ್ಲ ಪದೇ ಉಂಟು. ಇದು ಬಹುಶಃ ಆಧುನಿಕ ಮತ್ತು ತಂತ್ರಜ್ಞಾನ ಕಾಲ, ಡಿಜಿಟಲೈಸೇಷನ್ ಯುಗ ಆದ ಕಾರಣ ಹೆಲ್ತ್ ಡಿಪಾರ್ಟ್ಮೆಂಟನ್ನು ಕೂಡ ಕಂಪ್ಲೀಟ್ ಆಗಿ ಡಿಜಿಟಲೈಸೇಷನ್ ಮಾಡಬೇಕೆಂಬ ಆ ಒಂದು ಯೋಜನೆ ಏನಿದೆ ಅದನ್ನು ಸಂಪೂರ್ಣವಾಗಿ ನಾವು ಅನುಷ್ಠಾನ ಮಾಡ್ತಾ ಇದ್ದೇವೆ. ಅದಕ್ಕಾಗಿ ಈ ರಾಜ್ಯದ ಎಲ್ಲ PSCಗಳಿಗೆ CSCಗಳಿಗೆ ಮತ್ತು ಎಲ್ಲ ನಮ್ಮ ತಾಲೂಕು ಮಟ್ಟದ ಇಂಟರ್ನೆಟ್ ಕನೆಕ್ಟ್ ಮಾಡಲಿಕ್ಕೆ ಬ್ರಾಡ್ಬ್ಯಾಂಡ್ ಕನೆಕ್ಟಿವಿಟಿನ ಮಾಡ್ತಾ ಇದ್ದೇವೆ ಎಲ್ಲ ಕಡೆ. ಯಾಕೆಂತೇಳಿ ಬ್ರಾಡ್ಬ್ಯಾಂಡ್ ಕನೆಕ್ಟಿವಿಟಿ ಇಲ್ಲದೆ ನಾವು ಯಾವುದೇ ಒಂದು ಆಸ್ಪತ್ರೆಯಲ್ಲಿ ಕೂಡ ನಮಗೆ ಹೆಲ್ತ್ ಅಂತ ತರಲಿಕ್ಕೆ ಸಾಧ್ಯವಿಲ್ಲ. ಅದು ನಂಬರ್ 1. ಎರಡನೇದು, ಎಲ್ಲ ಆಸ್ಪತ್ರೆಯಲ್ಲಿ ಕೂಡ ಡಿಜಿಟಲೈಸೇಷನ್ ಪೇಪರ್ಲೆಸ್ ಇವತ್ತು ಸಿಸ್ಟಮ್ ಅಳವಡಿಸ್ತೇವೆ. ಈಗ ನಾವು ಟ್ರಯಲ್ ರೌಂಡಲ್ಲಿ ಸುಮಾರು 40 ಕಡೆ ಇದೆ, ಅದು ಇನ್ನೂ 183 ಕಡೆ ಕೂಡ ಶಿಫ್ಟ್ ಮಾಡ್ತಾರೆ. ಅದನ್ನು ತಾಲೂಕು ಮತ್ತು ಜಿಲ್ಲಾ ಆಸ್ಪತ್ರೆಗೆ ಆ್ಯಂಡ್ CSC ಅದನ್ನು ನಾವು ವಿಸ್ತರಿಸಿದ್ದೇವೆ. ನಮ್ಮ ಉದ್ದೇಶ ಅಂತೇಳಿದರೆ, ಯಾರಾದರೂ ಪೇಷಂಟ್ಸ್ ಬಂದರೆ ಅದರ ಸಂಪೂರ್ಣವಾದ ಮಾಹಿತಿ ಇರಬೇಕು. ಒಂದು. ಎರಡನೇ ಸಲ ಬಂದರೆ ಹಿಂದೆ ಎಷ್ಟು 6 ತಿಂಗಳ ಹಿಂದೆ ಬಂದು ಅವನ BP ಎಷ್ಟು, ಶುಗರ್ ಎಷ್ಟು ಅಂತೇಳಿ ಮತ್ತೆ ಚೆಕ್ ಮಾಡೋದು. ಆವಾಗ ಹೇಗಿತ್ತು, ಹೀಗೆ ಹೇಗಿತ್ತು, ಆವಾಗ ಕಡಿಮೆ ಆಗಿದೆ, ಈಗ ಜಾಸ್ತಿ ಆಗಿದೆ ಅಂತೇಳಿ ಮಾಹಿತಿ ಬರ್ತದೆ. ಇಲ್ಲದಿದ್ದರೆ ಯಾರ ಹತ್ರ ಮಾಹಿತಿ ಇರೋದಿಲ್ಲ. ನಾನು ಹೋಗ್ತೇನೆ BP ಚೆಕ್ ಮಾಡಿದ ಎಷ್ಟಂತ ಗೊತ್ತಿರೋದಿಲ್ಲ, ಇನ್ನು 6 ತಿಂಗಳು ಮತ್ತೊಮ್ಮೆ ಚೆಕ್ ಮಾಡ್ತೇನೆ, ಆಗ ಹಿಂದೆಕ್ಕಿಂತಲ್ಲಿ ಬೆಟರ್ ಇದೆಯಾ ಜಾಸ್ತಿ ಇದೆಯಾ ಅಂತ ಮತ್ತೆ ಹೆಲ್ತ್ ಟ್ರ್ಯಾಕ್ ರೆಕಾರ್ಡ್ ಮತ್ತು ಯಾರ ಹತ್ರ ಕೂಡ ಇಲ್ಲ. ಈ ಹೆಲ್ತ್ ಟ್ರ್ಯಾಕ್ ರೆಕಾರ್ಡನ್ನು ನಾವು ಇಟ್ಕೊಳ್ಬೇಕು. ಮತ್ತು ಈಗ ಅದು ನಾವು ಬರೀ ಗೌರ್ಮೆಂಟ್ ಆಸ್ಪತ್ರೆಯಲ್ಲಿ ನಾವು ಇವತ್ತು ಮಾಡ್ತಾ ಇದ್ದೇವೆ. ಅದೊಮ್ಮೆ ಗೌರ್ಮೆಂಟ್ ಹಾಸ್ಪಿಟಲ್ ಸೆಟ್ ಆದ ನಂತರ ವಿ ಆರ್ ಡಿಸ್ಕಸಿಂಗ್ ವಿತ್ ಅದನ್ನು ನಾವು ಪ್ರೈವೇಟಾಗಿ ಕೂಡ ಕನೆಕ್ಟ್ ಇಟ್ಕೊಟ್ಟು, ನಾಳೆ ಏನದು ಅವ್ರು ಪ್ರೈವೇಟಿಗೆ ಹೋದರು ಅವರು ಏನು ಮಾಹಿತಿ ಬೇಕು ಅವ್ರ ಬಟನ್ ಕ್ಲಿಕ್ಕಲ್ಲಿ ಎಲ್ಲ ಮಾಹಿತಿ ಸಿಕ್ಕುವಂಥ ಆ ಒಂದು ಯೋಜನೆ ನಾವು ಇವತ್ತು ರೂಪಿಸ್ತಾ ಇದ್ದೇವೆ. ಇದರ ಜೊತೆಯಲ್ಲಿ ಪ್ರಮುಖವಾಗಿ ಎಲ್ಲ ನಮ್ಮ ತಾಲೂಕು ಮಟ್ಟದ ಮತ್ತು CSC ಲೆವೆಲಲ್ಲಿ ಟೆಲಿ ICU ಮತ್ತು ಪೀಡಿಯಾಟ್ರಿಕ್ ಎಮರ್ಜೆನ್ಸಿ ಕೇರ್ ಮತ್ತು SN ಸಿಕ್ ನ್ಯೂನಾಟಲ್ ಕೇರ್ ಮಕ್ಕಳು ಯಾಕಂದರೆ ಡೆಲಿವರಿ ಆಗಿ ಏನಾಗ್ತದೆ, ತಾಲೂಕು ಮಟ್ಟದಲ್ಲೇ ಡೆಲಿವರಿ ಆಗ್ತದೆ. ಸಣ್ಣ ಮಗುವಿಗೆ ಹೆಚ್ಚಿನ ಕೇರ್ ಬೇಕಾದರೆ ಅವರು ಜಿಲ್ಲಾ ಆಸ್ಪತ್ರೆಗೆ ಬರಬೇಕು, ಇಲ್ಲದೆ ಅವರು ಪ್ರೈವೇಟ್ ಹೋದರೆ ಭಾಳಷ್ಟು ಚಾರ್ಜ್ ಮಾಡ್ತಾರೆ. ಅದು ನಾವು ತಾಲೂಕು ಮತ್ತು CSC ಲೆವೆಲಲ್ಲಿ ಕೂಡ ನಾವು ಇವತ್ತು ಸ್ಟಾರ್ಟ್ ಮಾಡಲಿಕ್ಕೆ ಯೋಜನೆ ಹಮ್ಮಿಕೊಂಡಿದ್ದೇವೆ. ಬಹುಶಃ ಇದೆಲ್ಲ ಕೂಡ ಅನುಷ್ಠಾನ ಆಗಿ ಒಂದು 6 ತಿಂಗಳಾಗುವಾಗ ಬಹುಶಃ ಎಲ್ಲ ನಮ್ಮ PSU ಮತ್ತು CSC ಮತ್ತು ತಾಲೂಕು ಹಾಸ್ಪಿಟಲ್ಸ್ ಡಿಜಿಟಲೈಸೇಷನ್ ಆಗಿ ಒಂದು ಉತ್ತಮವಾದ ಈ ಒಂದು ಕಾಲಘಟ್ಟಕ್ಕೆ ಅದು ಬಹುಶಃ ಒಂದು ಅಪ್ಡೇಟ್ ಆಗ್ತದೆ. ಅದು ಆಗಲಿಲ್ಲ ಆಗಿದೆ ಅಂದರೆ 40 ಇದರಲ್ಲಿ ಟ್ರಯಲ್ ರೌಂಡಲ್ಲಿ ಆಗಿದೆ. ವಿ ವಾಂಟ್ ಎಕ್ಸ್ಟೆಂಡ್ ಟು 183 ಮೋರ್. ಮತ್ತು ಇದು ಬರೀ ನಮ್ಮ ಪೇಷಂಟ್ ಅದಲ್ಲ, ನಮ್ಮ ಲ್ಯಾಬ್ ಇದು ಇನ್ನೊಂದೆಲ್ಲ ಕೂಡ ಫಾರ್ಮಸಿ ಲ್ಯಾಬ್ ಎಲ್ಲ ಕೂಡ ಕನೆಕ್ಟ್ ಆಗ್ತದೆ ಇದರಲ್ಲಿ. ಅದಕ್ಕೆಲ್ಲ ಟೆಲಿ ICU ಯಾಕೆ ನಿಮಗೆ ವೈದ್ಯರ ಕೊರತೆ ಉಂಟಂತಲೇ ಟೆಲಿ ICU ಮಾಡೋದು. ಟ್ರೈನಿಂಗ್ ಕೊಟ್ಟು ನರ್ಸ್ಗಳಿಗೆ ಅವರು ಟೆಲಿ ಮುಖಾಂತರ ಕಾಂಟ್ಯಾಕ್ಟ್ ಮಾಡ್ತಾರೆ. ನಮ್ಮ ಪ್ರೈವೇಟ್ ಡಾಕ್ಟರ್ಸ್ ಯಾರು ಅವ್ರನ್ನ ಹೈರ್ ಮಾಡ್ತೇವೆ, ಅವ್ರ ಜೊತೆಯಲ್ಲಿ ಇದಲ್ಲಿರ್ತಾರೆ, ಅವ್ರು ನೋಡಿ ಮಾನಿಟರ್ ಮಾಡ್ತಾರೆ. ಟೆಲಿ ICU ಉದ್ದೇಶ ಅದು ಕೊಡುವಂಥದ್ದು. ನಾವು ಡಾಕ್ಟರ್ ಕಡಿಮೆ ಇದ್ದ ಕಾರಣವೇ ಟೆಲಿ ICU ಮಾಡುವುದು. ಅದಕ್ಕೆ ನಾವು ಕಂಪ್ಯೂಟರ್ಸ್ ಎಲ್ಲ ಕೊಡಲಿಕ್ಕೆ ದಿಸ್ ಇಸ್ ಅವರ್ ಸ್ಕೀಮ್. ಅದು ಎಲ್ಲ ತಾಲೂಕು ಕಂಪ್ಯೂಟರ್ಸ್ ಮತ್ತು ಇನ್ಫ್ರಾಸ್ಟ್ರಕ್ಚರ್ ಇದನ್ನು ನಾವು ಅದನ್ನು ಕೊಟ್ಟು ವಿ ಆರ್ ಸೆಟ್ಟಿಂಗ್ ಇಟ್ ರೈಟ್. ಇಲ್ಲ ಸರ್ವರ್ ನಮ್ಮಲ್ಲಿ ಈಗ ಗೌರ್ಮೆಂಟ್ ಸರ್ವರ್ ಇರ್ತದೆ, ಪ್ರೈವೇಟ್ ಸರ್ವರ್ ನಾವು ತಗೊಳ್ತೇವೆ ಬಂದಾಗ. ಬಟ್ ಗುಡ್ ಕ್ವಶನ್, ಯಾಕಂದರೆ ಇಟ್ಸ್ ಹೆಲ್ತ್ ರಿಯಲ್ ಟೈಮ್ ಡ್ಯೂಟಿ, 1 ಟೈಮ್ ಡ್ಯೂಟಿ ಅಲ್ಲ.
ಅದಕ್ಕೆ ಬೇಕಾಗುವಂಥ ವ್ಯವಸ್ಥೆಗಳು ನಾವು ಮಾಡ್ತೇವೆ ಇದರಲ್ಲಿ. ಬಟ್ ವಿಲ್ ಟೇಕ್ ಸ್ಪೆಷಲ್ ಕೇರ್ ಆನ್ ದ್ಯಾಟ್. ಈ ರೋಗಿಗಳಿಗೆ ಅವರ ಏನೆಲ್ಲ ರೋಗಗಳಿದೆ, ಏನೆಲ್ಲ ವಿಷಯಗಳು ನೀವು ಡಿಜಿಟಲ್ ಮಾಡಿದರೆ ಅದು ಲೀಕ್ ಆದರೆ ಅವರ ಇದು ದೊಡ್ಡ ಸಮಸ್ಯೆ ಆಗುದಿಲ್ವಾ? ಪ್ರೈವೇಟಲ್ಲಿ ಹೇಗೆ ಆಗೋದಾದ್ರೆ ಪ್ರೈವೇಟ್ ಹೋದಾಗ ಆಗ್ತದಾ? ಅಲ್ಲ, ಸಮಸ್ಯೆ ಆಗುದಿಲ್ಲ ಈಗ, ಯಾಕಂದ್ರೆ ಆರೋಗ್ಯದ ಬಗ್ಗೆ ಇಲ್ಲ ಮಾಹಿತಿ ಯಾರು ಏನಿಲ್ಲ ಅಲ್ಲ ಅಲ್ಲ ಅದು ಅವ್ರವ್ರಿಗೆ ಡೇಟ್ ಇರ್ತದಲ್ಲ. ಸಣ್ಣ ಈಗ ಈಗ ಓಪನ್ ಆಗಿದೆ ಅದೆಲ್ಲ ಕೂಡ. ಈಗ ನಾನು ಫಾರ್ ಎಕ್ಸಾಂಪಲ್ ಹೋದರೆ ನಮ್ದು ಎಂಟರ್ ಆದರೆ ನಾನು ಆಫ್ಟರ್ 1 year ಬರ್ತೇನೆ. ಬಂದಾಗ ನಾನು ಹಿಂದೆ ಏನಾಗಿದೆ ನಾನು ಏನು ಮನೆಯಲ್ಲಿ ನಾವು ಪೇಪರ್ ತಗೊಂಡೋದು ಫೈಲಲ್ಲಿ ಎಲ್ಲಿ ನಮಗೆ ಏನು ಕೊಡಿದ ಡೀಟೇಲ್ಸ್ ಇರೋದಿಲ್ಲ. ಇದೆಲ್ಲ ಕೂಡ ಡೀಟೇಲ್ಸ್ ಇರ್ತದೆ ಮತ್ತು ನಮಗೊಂದು ಅಕೌಂಟಬಿಲಿಟಿ ಬರ್ತದೆ ಇದರಲ್ಲಿ. ಹೌದು, ಕಾಮನ್ ಸಾಫ್ಟ್ವೇರ್ ನಾವು ಟ್ರಯಲ್ ರನ್ ನಡೀತಾ ಇದೆ 4 ಕಡೆಗಳಲ್ಲಿ. ಅಲ್ಲ, ಅದನ್ನು ಹೆಲ್ತ್ ಅಂತ ಕೊಟ್ಟಿದೆ ನಾವು. ಹೆಲ್ತ್ 4 ಕಡೆ ಇವತ್ತು ನಾವು ಟ್ರಯಲ್ ರನ್ ನಡೀತಾ ಇದೆ. ಅದರಲ್ಲಿ ಬೆಸ್ಟ್ ಯಾರ್ದಂತ ನೋಡಿಕೊಂಡು ಮತ್ತೆ ನಾವು ಅದನ್ನು ಎಲ್ಲ ಕಡೆ ಅನುಷ್ಠಾನ ಮಾಡ್ತೀವಿ. ಐ ಆಮ್ ನಾಟ್ ವೆರಿ ಕ್ಲಿಯರ್ ಎಲ್ಲಿ ಅಂತೇಳಿ. ಒಂದು ನಾರ್ತ್ ಕರ್ನಾಟಕ ಇಲ್ಲ. ಈಗ ಸದ್ಯಕ್ಕೆ ಅದೇನಿಲ್ಲ. ಮತ್ತು ಫ್ಯೂಚರ್ ಥಿಂಗ್ ಈಗ ನಾವು ಒಂದು ಸ್ಟಾರ್ಟಿಂಗ್ ಸ್ಟೇಜಲ್ಲಿ ಮಾತ್ರ ನಾವು ಇವತ್ತು ಇದ್ದೇವೆ. ಇದನ್ನೊಂದು ಕ್ಲಿಯರ್ ಮಾಡಬೇಕು ಒಂದು. ಮತ್ತು ನಮ್ಗೆ ಇನ್ನೊಂದು ಯೋಚನೆ ಇದೆ ಏನಂತ ಹೇಳಿದರೆ, ಯಾವುದೇ ಒಂದು ಗೌರ್ಮೆಂಟ್ ಆಸ್ಪತ್ರೆ ಪೇಷಂಟ್ ಅಡ್ಮಿಟ್ ಆದ ನಂತರ ಅವನಿಗೆ ಹೋಗುವಾಗ ಕ್ಲಿಯರ್ ಕಟ್ ಒಂದು ಬಿಲ್ಲು ಕೊಡೋದು, ಎಷ್ಟು ಖರ್ಚು ಮಾಡಿ ಸರ್ಕಾರ ಅವನಿಗೆ ಅಂತೇಳಿ. ಬಟ್ ನಾಟ್ ಟು ಬಿ ಪೇಡ್. ಈಗ ಎಲ್ಲಾದರೆ ಅವರು ಬರ್ತಾರೆ, ಎಷ್ಟು ಖರ್ಚು ಮಾಡೋದಂತ ಗೊತ್ತಿರೋದಿಲ್ಲ. ಕನಿಷ್ಠ ಕೈಗೊಂದು ನಾವು ಬಿಲ್ಲು ಕೊಟ್ಟಾಗ ದುಡ್ಡು ಕಟ್ಟಲಿಕ್ಕಿಲ್ಲ, ಸರ್ಕಾರ ನನಗೊಂದು 10-20 ಸಾವಿರ ಖರ್ಚು ಮಾಡಿದೆ ಅಂತ ಹೇಳಿ. ಹೌದು, ಅದು ನಾಟ್ ಟು ಬಿ ಪೇಡ್. ಅದು ಇದಾದ ನಂತರ ನೆಕ್ಸ್ಟ್ ಇದಕ್ಕೆ ಅದು ಬೇರೆ ಬೇರೆ ಇರ್ತದೆ. ಈಗ ನಮ್ಮ ಇನ್ಫ್ರಾಸ್ಟ್ರಕ್ಚರ್ ಇದಕ್ಕೆಲ್ಲ 42 crores ಇದೆ. ಇನ್ನೊಂದಕ್ಕೆ ಬೇರೆ ಬೇರೆ ಇದು ಬರ್ತದೆ. ಅದು ICUದಕ್ಕೆ 30 crores ಸ್ಯಾಂಕ್ಷನ್ ಆಗಿದೆ. ಅದು ನಾವು ಈಗ ಅಲೋಪತಿ ಮೆಡಿಸಿನ್ ಮತ್ತು ಆಯುಷ್ ಮೆಡಿಸಿನ್ಗೆ, ಇಂಡಿಯನ್ ಟ್ರೆಡಿಷನಲ್ ಮೆಡಿಸಿನ್ಗೆ ಈಕ್ವಲ್ ಇಂಪಾರ್ಟೆನ್ಸ್ ನಾವು ಕೊಡ್ತೇವೆ. ನಮಗೆ ರೈಟ್ ಆಫ್ ದಿ ಪೇಷಂಟ್ ಇಸ್ ಇಂಪಾರ್ಟೆಂಟ್, ನಾಟ್ ರೈಟ್ ಆಫ್ ದಿ ಡಾಕ್ಟರ್. ನಾನೇ ಅವ್ರನ್ನ ಟ್ರೀಟ್ ಮಾಡಬೇಕಂತಿಲ್ಲ. ಪೇಷಂಟ್ಗೆ ಯಾವುದು ಬೇಕಾದ್ರೂ ತಗೊಳ್ಬೋದು. ಅದು ನಾವು ಅಲೋಪತಿ, ನಾನು ಇನ್ನು ಮುಂದಕ್ಕೆ ಅಲೋಪತಿ ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಆಗುವಾಗಲೇ ನಾವು ಆಯುಷ್ ಬಿಲ್ಡಿಂಗು ಕೂಡ ಅದರಲ್ಲೇ ಸೇರಿಸ್ತೇವೆ ಎಸ್ಟಿಮೇಟಲ್ಲಿ. ಅಲ್ಲ, ಈಗ ಕಂಪ್ಲೀಟ್ ಆಗಿ ನಾವು ಇದು ಸ್ಟಾರ್ಟ್ ಮಾಡಲಿಲ್ಲ. ಮೆಡಿಕಲ್ ನಮ್ಮ ಆಯುರ್ವೇದ ಕಾಲೇಜಿಗೆ ಏನು ಬೇಕು ಅಗತ್ಯವಾಗಿ ನಾವು ಇವತ್ತು ನೇಮಕಾತಿ ಕೊಟ್ಟಿದ್ದೇವೆ. ಈಗ ನಾವು ಕೆಲವು ನಮ್ಮ ಇದರಲ್ಲಿದೆ, ಯಾವುದರಲ್ಲಿ ಕಾಂಟ್ರಾಕ್ಟ್ ಕೆಲಸ ಮಾಡ್ತಿದ್ದಾರೆ. ಅಡಿಷನಲ್ ಕಾಂಟ್ರಾಕ್ಟ್ ನಾನು ಕೇಳಿದ್ದೇವೆ, ಇನ್ನೂ ಒಪ್ಪಿಗೆ ಬರಲಿಲ್ಲ. ಬಟ್ ಇನ್ ಫ್ಯೂಚರ್ ವಾಟ್ ವಿ ವಾಂಟ್ ಟು ಡೂ ಈಸ್, ಈಗ ಏನಾಗಿದೆ, ಆಸ್ಪತ್ರೆ ಎಲ್ಲ ಕೂಡ ದೂರ ಇದೆ. ನೀವು ತಾಲೂಕು ಆಸ್ಪತ್ರೆ ಒಂದು ಕಡೆ, ತಾಲೂಕು ಆಯುಷ್ ಆಸ್ಪತ್ರೆ ಇನ್ನೊಂದು ಕಡೆ, ಜಿಲ್ಲಾ ನಮ್ಮ ಮಂಗಳೂರು ತಾಲೂಕು ಡಿಸ್ಟ್ರಿಕ್ಟ್ ಆಸ್ಪತ್ರೆ ಇಲ್ಲಿ, ನಾನು ಇಲ್ಲೇ ಕಟ್ಟಿಕಾನಲ್ಲಿದ್ದೆ ಒಂದು ಹಾಸ್ಪಿಟಲ್, ಡಿಸ್ಟ್ರಿಕ್ಟ್ ಆಯುಷ್ ಹಾಸ್ಪಿಟಲ್ ಇನ್ನೊಂದು ಕಡೆ ಇದೆ. ಯಾರಲ್ಲಿ ಹೋಗುವುದಿಲ್ಲ. ಸೊ ಎಲ್ಲಿ ತಾಲೂಕು PSC ನಮ್ಮ CS ಎಲ್ಲಿದೆ ಅಥವಾ ಎಲ್ಲಿ ತಾಲೂಕು ಆಸ್ಪತ್ರೆ ಆಗ್ತದೆ, ಆ ಹೊಸ ಬಿಲ್ಡಿಂಗ್ ಕಟ್ಟುವಾಗ ಅದೇ ಎಸ್ಟಿಮೇಟ್ನಲ್ಲಿ ನಾವು ಆಯುಷ್ ಬಿಲ್ಡಿಂಗ್ ಕೂಡ ಕೊಡ್ತೇವೆ. ಹಾಗಾದರೆ ಮತ್ತೆ ಫೈನಾನ್ಸ್ಗೆ ಸಮಸ್ಯೆ ಅಂತಿಲ್ಲ. ಆಯುಷ್ ಮಂದಿರ ಅಂತೇಳಿ ಅದೇ ಎಸ್ಟಿಮೇಟಲ್ಲಿ ಬರ್ತದೆ, ಅದೇ ಕ್ಯಾಂಪಸಲ್ಲಿ. ಉಲ್ಲಾಳ ಮಾಡೆಲ್ ಎಲ್ಲ PSC ಎಲ್ಲ ಬ್ರಾಡ್ಬ್ಯಾಂಡ್ ಎಲ್ಲದಕ್ಕೆ PSC ಎವ್ರಿಥಿಂಗ್ ಅದೆಲ್ಲ ಬೇಕಲ್ಲ. ತಾಲೂಕು ಡಿಸ್ಟ್ರಿಕ್ಟ್ ಅದು ಇದು ಬ್ರಾಡ್ಬ್ಯಾಂಡ್ ಕನೆಕ್ಟಿವ್ ಎಲ್ಲ ಕಡೆ ಮಾಡ್ತೇವೆ. PSCಗೆ ಇದು ಮಾಡೋದು PSCಗೆ ಮಾಡೋದಿಲ್ಲ, ಯಾವುದು ಡಿಜಿಟಲ್ ಇದ್ದು ಅದು ತಾಲೂಕು ಮತ್ತು ಜಿಲ್ಲೆಗೆ. ನೆಕ್ಸ್ಟ್ ಇಲ್ಲಿ ಶಿಫ್ಟು ಇದಕ್ಕೆ ಯಾವುದಕ್ಕೆ PSCಗೆ ನೆಕ್ಸ್ಟ್ ಅಲ್ಲಲ್ಲ ತಾಲೂಕು ಆ್ಯಂಡ್ ಇದು ತಾಲೂಕು ಆ್ಯಂಡ್ CSC 4 ಕಡೆಗಳಲ್ಲಿ ನಾವು ಪೈಲಟಲ್ಲಿ ಕೊಟ್ಟಿದ್ದೇವೆ ಅವ್ರಿಗೆ ಮಾಡಲಿಕ್ಕೆ, ಬೇರೆ ಬೇರೆ ಕಂಪನಿಗೆ. ಅದರಲ್ಲಿ ಬೆಸ್ಟ್ ಯಾವುದಂತ ನೋಡಿಕೊಂಡು ದೆನ್ ವಿಲ್ ಕಾಲ್ ಫಾರ್ ಯಾವುದು 40 4 ಜಿಲ್ಲೆಯಲ್ಲಿ ಟೋಟಲ್ 40 ಜನ ಬರ್ತದೆ. ಅವ್ರದ್ದು ಒಂದು ಗ್ರೂಪ್ ಕೊಟ್ಟಿದ್ದೇವೆ ಅವರಿಗೆ. 4 ಡಿವಿಷನ್ 10 ಅವ್ರು ಮಾಡಿ ಕೊಡ್ಬೇಕು ನಮಗೆ. ಅದರಲ್ಲಿ ಬೆಸ್ಟ್ ಮಾಡೆಲ್ ನೋಡಿಕೊಂಡು ಮತ್ತೆ ನಾವು ಟೆಂಡರ್ ಕರಿತೇವೆ. ಈಗ ಒಬ್ಬೊಬ್ಬರು ಬಂದು ಒಂದೊಂದು ಹೇಳ್ತಾರೆ ನಮಗೆ, ನಾವು ಹುಷಾರಿದ್ದೇವೆ ಅಂತೇಳಿ. ಸೊ ವಿ ಗೇವ್ ದೆಮ್, ನೀವು ಫ್ರೀ ಮಾಡಿ ಕೊಡಿ ನಮಗೆ.
ಇದರಲ್ಲಿ ಬೆಸ್ಟ್ ಯಾವ್ದು ಬರ್ತದೆ, ಸೊ ಇವ್ರ ಬೆಸ್ಟ್ ಪ್ರಾಕ್ಟೀಸ್ ಇವ್ರು ತಗೊಳ್ಬೋದು, ಇವ್ರು ತಗೊಳ್ಬೋದು, ದೆನ್ ವಿಲ್ ಕಾಲ್ ಫಾರ್ ಓಪನ್ ಟೆಂಡರ್. ಅಲ್ಲ ಅಂದ್ರೆ ಈಗ 40ರಲ್ಲಿ ಅವ್ರು ಮಾಡಿದಾರ, ಮಾಡ್ತಾ ಇದ್ದಾರೆ. ಫಸ್ಟ್ ಸ್ಟೇಜ್ ಆಗಿದೆ, ಸೆಕೆಂಡ್ ಸ್ಟೇಜ್ ಆಗ್ತಾ ಇದೆ. ಈಗ ನಾವು ಈಗಾಗಲೇ ಮೊನ್ನೆ ಹೇಳಿದ್ದೇನೆ ನಾನು. ಅದನ್ನು ವಿಷಯ ಏನು ಗೊತ್ತುಂಟಾ, ಮಳೆಗಾಲ ಸಂದರ್ಭದಲ್ಲಿ ಏನು ಯಾವ ರೀತಿ ನೀರು ಬರ್ತದೆ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಎಲ್ಲ ಕಾಲದಲ್ಲಿ ಕೂಡ ಬಿಸಿ ನೀರು ಕುಡಿಯೋದು ಬೆಟರ್. ಮಳೆಗಾಲದಲ್ಲಿ ಮತ್ತು ಹೆಚ್ಚೊಂದು ಜವಾಬ್ದಾರಿಯಿಂದ ನಾವು ಪ್ರತಿಯೊಬ್ಬರು ಕೂಡ ಬಿಸಿ ನೀರು ಮಾಡಿ ನಾವು ಕುಡಿಬೇಕು. ನಾನು ಒಂದೇನು ಹೇಳ್ತೇನೆ, ಅವರವರ ಆರೋಗ್ಯ ಅವರವರ ಕೈಯಲ್ಲಿದೆ. ನಮ್ಮ ಹೆಲ್ತ್ ಡಿಪಾರ್ಟ್ಮೆಂಟ್ನ ಕೆಲಸ ಏನಂದರೆ ರೋಗ ಬಂದಾಗ ಮದ್ದು ಕೊಡೋ ಕೆಲಸ. ಇವ್ರಿಗೆ ಆರೋಗ್ಯ ಬೇಕಾ, ಅವರು ನೋಡಿಕೊಳ್ಬೇಕು, ಅವರ ಮಕ್ಕಳನ್ನು ತಾಯಿ ನೋಡಿಕೊಳ್ಬೇಕು, ಗಂಡನನ್ನು ಹೆಂಡತಿಯವರು ನೋಡಿಕೊಳ್ಬೇಕು. ಬಹುಶಃ ಈ ರೀತಿಯ ಅವರ ಆರೋಗ್ಯಕ್ಕೆ ಸಂಬಂಧಪಟ್ಟರೆ ಮಾತ್ರ ಇವತ್ತು ಆರೋಗ್ಯವಂತಾಗಿರಲಿಕ್ಕೆ ಸಾಧ್ಯ ಉಂಟು. ಹೆಲ್ತ್ ಈಸ್ ದೇ ಓನ್ ರೆಸ್ಪಾನ್ಸಿಬಲ್. ನಮ್ಮದು ಏನು, ರೋಗ ಬಂದಾಗ ಮದ್ದು ಕೊಡೋದು. ಈಗ ಬಿಸಿ ನೀರು ಪೆಪ್ಸಿ ಕೊಡಲಿಕ್ಕೆ ನಾವು ಹೇಳಿದ್ದೇವಾ, ಹೋಗಿ ಪೆಪ್ಸಿಗೆ ಕುಡಿಯೋದು, ಮಕ್ಕಳಿಗೆಲ್ಲ ಬೆಳಿಗ್ಗೆ ಪೆಪ್ಸಿ ಕೊಡೋದು. ನಿಮಗೇನು ಬಿಸಿ ನೀರು ಕೊಟ್ಟರೆ ಬಿಸಿನೀರು ಅಲ್ಲ ಕೊಡ್ತೇನೆ ಇವಾಗ ರೈಟ್. ಬಟ್ ನಾನು ಹೇಳುವಂಥದ್ದು, ಮನೆಯಲ್ಲಿ ಆದರೂ ಕೂಡ ಹೋಟೆಲ್ ಕೂಡ ಕೊಡಲೇಬೇಕು. ನಾನು ಮೊನ್ನೆ ಹೇಳಿದ್ದೇನೆ ಅದನ್ನು, ಇದನ್ನು ಅವೇರ್ನೆಸ್. ಬಟ್ ಇದು ವಿಲ್ ಗಿವ್ ಡೈರೆಕ್ಷನ್ ಆನ್ ದ್ಯಾಟ್. ಇದಕ್ಕೆ ಎಲ್ಲ ಬಿಸಿನೀರು ಕೊಡಬೇಕು. ಬಟ್ ವಾಟ್ ಐಮ್ ಟೆಲಿಂಗ್ ಯು ಈಸ್ ಹೆಲ್ತ್ ಈಸ್ ದೇ ಓನ್ ರೆಸ್ಪಾನ್ಸಿಬಲ್. ಅದು ನಮ್ಮ ತಲೆಗೆ ಬರಬೇಕು. ನನ್ನ ಆರೋಗ್ಯಕ್ಕೆ ನಾನೇ ಜವಾಬ್ದಾರಿ. ನಾನು ಹೋಗಿ ಐಸಿಯುಲಿ ಮಲಗಿದ್ದಾಗ ನಾನು ಒಬ್ಬನೇ ಮಲಗೋದಲ್ಲ, ನನ್ನ ಪಕ್ಕದಲ್ಲಿ ಯಾರು ಬಂದು ಇರುವುದಿಲ್ಲ. ಅದಕ್ಕೆ ನನ್ನ ಐಸಿಯುಲಿ ಮಲಗದ ರೀತಿಯಲ್ಲಿ ನಾನು ನೋಡಿಕೊಳ್ಬೇಕು. ಯಾವುದು ಅದು ಈಗ ಮೊನ್ನೆ ನಾವು ಹೇಳಿದ ಅವೇರ್ನೆಸ್. ಬಟ್ ನಮ್ಮ ಆದೇಶ ಮಾಡುವುದು ಎಲ್ಲ ಗೌರ್ಮೆಂಟ್ ಹಾಸ್ಪಿಟಲ್, ನಮ್ಮ ಹೋಟೆಲ್ಸ್ ಮತ್ತು ನಮ್ಮ ಈ ರೆಸ್ಟೋರೆಂಟ್ ಇದರಲ್ಲೆಲ್ಲ ಕೂಡ ಕಡ್ಡಾಯವಾಗಿ ಬಿಸಿ ನೀರು ಕೊಡಬೇಕಂತ ಹೇಳಿಕೊಂಡು ಆದೇಶ ಮಾಡಿಸ್ತೇನೆ ನಾನು.